ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಪ್ರಾಬ್ಲಮ್ ಹೋಗೋದಕ್ಕಿಂತ ಮುಂಚೆ ಪ್ರಿಫರೆನ್ಸ್ ಶೇರ್ಸ್ ಅಂದರೆ ಏನು, ಈಕ್ವಿಟಿ ಶೇರ್ಸ್ ಅಂದರೆ ಏನು ಅನ್ನೋದನ್ನು ಫಸ್ಟು ಹೇಳಿಬಿಡ್ತೀನಿ ನಿಮಗೆ. ಏನಕ್ಕೆ ಅಂತಂದರೆ ತುಂಬ BCom ಸ್ಟೂಡೆಂಟ್ಸಿಗೆ ಪ್ರಿಫರೆನ್ಸ್ ಶೇರ್ಸಿಗೆ, ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ, ಪ್ರಿಫರೆನ್ಸ್ ಶೇರ್ಸ್ ಹಾಗೆ ಈಕ್ವಿಟಿ ಶೇರ್ಸಿಗೆ ಡಿಫ್ರೆನ್ಸ್ ಗೊತ್ತಿರಲ್ಲ. ಸೊ ಪ್ರಿಫರೆನ್ಸ್ ಶೇರ್ಸ್ ಹೆಸರೇ ಹೇಳ್ತಾ ಇದೆ. ಫಸ್ಟು ಪ್ರಿಫರೆನ್ಸ್ ಯಾರಿಗೆ ಸಿಗುತ್ತೆ ಅಂತಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಸಿಗುತ್ತೆ. ನೋಡಿ, ಕಂಪನಿಗೆ ಏನು ಲಾಭ ಆಗುತ್ತೋ ಪ್ರತಿ ವರ್ಷದ ಲಾಭದಲ್ಲಿ ಕಂಪ್ನಿಯವ್ರು ಏನು ಮಾಡಬೇಕು, ಆ ಲಾಭದಲ್ಲಿ ಸರ್ಟೈನ್ ಪೋರ್ಷನ್ ಸ್ವಲ್ಪನ್ನ ಒಂದು 10%, 5% ಎಷ್ಟಾರು ಒಂದು ಅಮೌಂಟನ್ನು ಶೇರ್ ಹೋಲ್ಡರ್ಸಿಗೆ ಹಂಚಬೇಕು. ಏನಕ್ಕೆ ಅಂತಂದರೆ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ಶೇರ್ ಹೋಲ್ಡರ್ಸ್ ಕಂಪ್ನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಕಂಪ್ನಿಗೆ ದುಡ್ಡು ಕೊಟ್ಟಿರ್ತಾರೆ. ಹಾಗಾಗಿ ಕಂಪನಿಯ ಲಾಭದಲ್ಲಿ ಲಾಭಾಂಶವನ್ನು ಸ್ವಲ್ಪ ಅಂಶವನ್ನು ಶೇರ್ ಹೋಲ್ಡರ್ಸಿಗೆ ಕೊಡಬೇಕು. ಸೊ ಫಸ್ಟ್ ಯಾರಿಗೆ ಕೊಡ್ತಾರೆ ಅಂತಂದರೆ ಫಸ್ಟು ಡಿವಿಡೆಂಡನ್ನು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಕೊಡ್ತಾರೆ. ಆ ನಂತರದಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕೊಡ್ತಾರೆ. ಸೊ ಫಸ್ಟ್ ಯಾರಿಗೆ ಕೊಡ್ತಾರೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ. ಸೊ ಅಲ್ಲೂ ಫಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಸಿಗುತ್ತೆ. ಆ್ಯಂಡ್ ಇನ್ ಕೇಸ್ ಆಫ್ ಲಿಕ್ವಿಡೇಷನ್, ಕಂಪ್ನಿ ಮುಚ್ಚೋದಾಗ, ಕಂಪ್ನಿ ಏನಾದರೂ ಮುಚ್ಚೋಯ್ತು ಅಂತಂದರೆ ಕಂಪ್ನಿಯವ್ರು ಏನು ಮಾಡಬೇಕು, ಅಸೆಟ್ ಎಲ್ಲದನ್ನು ಮಾರಿ ಯಾರ್ಯಾರಿಗೆ ದುಡ್ಡು ಕೊಡಲಿಕ್ಕಿರುತ್ತೋ ಎಲ್ಲ ದುಡ್ಡು ಕೊಡಬೇಕಾಗತ್ತೆ ಕಂಪ್ನಿಯವರು. ಆವಾಗಲೂ ಅದೇ ಥರನೇ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಸಿಗುತ್ತೆ ಅಂತಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ. ಫಸ್ಟು ಯಾರಿಗೆ ದುಡ್ಡು ಕೊಡಬೇಕು ಕಂಪ್ನಿಯವರು ಅಂತಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ದುಡ್ಡು ಕೊಟ್ಟು ಆ ನಂತರದಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ದುಡ್ಡು ಕೊಡಬೇಕಾಗತ್ತೆ. ಸೊ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಆಗಿರುತ್ತೆ. ಸೊ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇರ್ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕಂಪನಿ ಏನಾದರೂ ಇರ್ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸನ್ನು ಇಶ್ಯೂ ಮಾಡಿದರೆ ಅವಾಗ ಏನು ಖರ್ಚು ಬರುತ್ತೆ, ಏನು ಕಾಸ್ಟ್ ಬರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಬಟ್ ಇಂಡಿಯಾದಲ್ಲಿ 2013 ಕಂಪನೀಸ್ ಆ್ಯಕ್ಟ್ ಪ್ರಕಾರ ಯಾವುದೇ ಕಂಪನಿಯವರು ಇರ್ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸನ್ನು ಇಶ್ಯೂ ಮಾಡುವ ಹಾಗಿಲ್ಲ. ಏನು ಇರ್ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತಂದರೆ, ಸೊ ಯಾರ್ಯಾರು ಶೇರ್ಸನ್ನು ಪರ್ಚೇಸ್ ಮಾಡಿರ್ತಾರೋ ಅವರಿಗೆ ಅವರ ದುಡ್ಡನ್ನು ವಾಪಸ್ ಕೊಡಲ್ಲ. ಅದ್ರ ಬದಲು ಪ್ರತಿ ವರ್ಷ ಡಿವಿಡೆಂಡ್ ಮಾತ್ರ ಕೊಡ್ತಾ ಇರೋದು, ಲೈಫ್ ಲಾಂಗ್ ಡಿವಿಡೆಂಡ್ ಮಾತ್ರ ಕೊಡ್ತಾ ಇರೋದು. ಅವರ ದುಡ್ಡನ್ನು ಇರ್ರಿಡೀಮೇಬಲ್ ವಾಪಸ್ ಕೊಡದೇ ಇರೋಂಥ, ಅಂದರೆ ಕಂಪ್ನಿ ವಾಪಸ್ ಬೈಬ್ಯಾಕ್ ಮಾಡಲ್ಲ, ದುಡ್ಡನ್ನು ವಾಪಸ್ ಕೊಡೋದಿಲ್ಲ. ಅದ್ರ ಬದಲಾಗಿ ಪ್ರತಿ ವರ್ಷ ಡಿವಿಡೆಂಡ್ ಮಾತ್ರ ಕೊಡ್ತಾರೆ. ಬಟ್ ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರ ಇಂಡಿಯಾದಲ್ಲಿ ಯಾವ ಕಂಪನಿಯವರು ಕೂಡ ಇರ್ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸನ್ನು ಇಶ್ಯೂ ಮಾಡೋ ಹಾಗಿಲ್ಲ. ಬಟ್ ನಿಮ್ಮ ಸಿಲೆಬಸ್ನಲ್ಲಿ ಈ ಪ್ರಾಬ್ಲಮ್ ಇಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಆ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲೊಂದು ಪ್ರಾಬ್ಲಮ್ ಇದೆ. ಕಂಪನಿ ಇಶ್ಯೂಸ್ 30,000 10% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್. ಯಾವುದೋ ಒಂದು ಕಂಪನಿ 30,000 ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಆ ಶೇರ್ಸಿನ ಪ್ರೈಸ್ ಎಷ್ಟಿದೆ ಅಂತಂದರೆ 100 ರೂಪೀಸ್ ಇದೆ. ದೆನ್ ಇಶ್ಯೂ ಮಾಡಬೇಕಾದ್ರೆ 2 per share ಖರ್ಚಾಗ್ತಾ ಇದೆ. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಇಫ್ ದೀಸ್ ಶೇರ್ಸ್ ಆರ್ ಇಶ್ಯೂಡ್ ಎಟ್ ಪಾರ್ ಪ್ರೀಮಿಯಂ ಡಿಸ್ಕೌಂಟ್. ಸೊ ಪಾರ್ ಅಂತಂದರೆ ಅದೇ ಬೆಲೆಗೆ ಕೊಡ್ತಾ ಇದ್ದಾರೆ, ಪ್ರೀಮಿಯಂ ಅಂದರೆ ಜಾಸ್ತಿ ಬೆಲೆಗೆ ಕೊಡ್ತಾ ಇದ್ದಾರೆ, ಡಿಸ್ಕೌಂಟ್ ಅಂದರೆ ಕಮ್ಮಿ ಬೆಲೆ ಕೊಡ್ತಾ ಇದ್ದಾರೆ. ನಾನು ಡಿಬೆಂಚರ್ ಪ್ರಾಬ್ಲಮ್ ಮಾಡಬೇಕಾದ್ರೂ ಹೇಳಿದ್ದೆ, ಹೆವಿ ಡಿಮ್ಯಾಂಡ್ ಇದ್ದಾಗ ಜಾಸ್ತಿ ಬೆಲೆಗೆ ಕೊಡ್ತಾರೆ, ಕಮ್ಮಿ ಡಿಮ್ಯಾಂಡ್ ಇದ್ದಾಗ, ಲೋ ಡಿಮ್ಯಾಂಡ್ ಇದ್ದಾಗ ಕಮ್ಮಿ ರೇಟಿಗೆ ಕೊಡ್ತಾರೆ. ಜಾಸ್ತಿ ಬೆಲೆಗೆ ಕೊಟ್ಟರೆ, ನೋಡಿ 100 ರೂಪಾಯಿ ಬೆಲೆ ಇಟ್ಟಿದ್ದಾರೆ, 100 ರೂಪಾಯಿಗಿಂತ ಜಾಸ್ತಿ ಬೆಲೆ ಕೊಟ್ಟರೆ ಅದಕ್ಕೆ ಪ್ರೀಮಿಯಂ ಅಂತ ಅಂತೀವಿ. 100 ರೂಪಾಯಿಗಿಂತ ಕಮ್ಮಿ ಬೆಲೆ ಕೊಟ್ಟರೆ ಅದನ್ನು ಡಿಸ್ಕೌಂಟ್ ಅಂತ ಅಂತೀವಿ. 100 ರೂಪಾಯಿಗೆ ಕೊಟ್ಟರೆ ಅದನ್ನು ಪಾರ್ ಅಂತ ಅಂತೀವಿ. ಸೊ ಫಾರ್ಮುಲಾ ಏನು? ನೀವು ಇರ್ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ಸ್ ಕಾಸ್ಟನ್ನು ಫೈಂಡ್ ಔಟ್ ಮಾಡೋದಕ್ಕೊಂದು ಫಾರ್ಮುಲಾ ಇದೆ. ಫಾರ್ಮುಲಾ ಏನು ಅಂತಂದರೆ KP equals D divided by NP into 100. Here D equals dividend, NP equals net proceedings, KP equals cost of preference shares. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿಕೊಂಡು ನೀವು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸನ್ನು ಫೈಂಡ್ ಔಟ್ ಮಾಡಬೇಕು. ವೆರಿ ಈಸಿ ಪ್ರಾಬ್ಲಮ್. ಹೇಗೆ ಡಿಬೆಂಚರ್ಸನ್ನು ಹೇಗೆ ಫೈಂಡ್ ಔಟ್ ಮಾಡ್ತಾ ಇದ್ರು ಅದೇ ಥರನೇ ಫಸ್ಟು ಯಾವಾಗಲೂ ನಾವು ಡಿವಿಡೆಂಡನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಡಿವಿಡೆಂಡ್ ಈಸ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಆನ್ ಫೇಸ್ ವ್ಯಾಲ್ಯೂ. ಡಿವಿಡೆಂಡನ್ನು ನಾವು ಯಾವಾಗಲೂ ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಕಂಪನಿ ಎಷ್ಟು ಶೇರ್ಸನ್ನು ಇಶ್ಯೂ ಮಾಡ್ತಿದ್ದಾರೆ? 30,000 ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಫಸ್ಟು ನಂಬರ್ ಆಫ್ ಶೇರ್ಸ್ ಬರ್ಕೊಳ್ಬೇಕು, ದೆನ್ ಫೇಸ್ ವ್ಯಾಲ್ಯೂ ಬರ್ಕೊಳ್ಬೇಕು. ಫೇಸ್ ವ್ಯಾಲ್ಯೂ ಎಷ್ಟು ರೂಪಾಯಿ ಇದೆ? ಫೇಸ್ ವ್ಯಾಲ್ಯೂ 100 ರೂಪೀಸ್ ಇದೆ. ದೆನ್ ಎಷ್ಟು ಪರ್ಸೆಂಟೇಜ್ ಡಿವಿಡೆಂಡ್ ಕೊಡ್ತಾ ಇದ್ದಾರೆ? ಒಂದು ಪರ್ಸೆಂಟೇಜ್ ಕ್ವಶನಲ್ಲಿ ಕೊಟ್ಟಿರ್ತಾರೆ, ಆ ಪರ್ಸೆಂಟೇಜನ್ನು ಬರ್ಕೊಳ್ಬೇಕು. ಎಷ್ಟು ಪರ್ಸೆಂಟೇಜ್ ಡಿವಿಡೆಂಡ್ ಕೊಡ್ತಾ ಇದ್ದಾರೆ? 10% ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಸೊ ಟೋಟಲ್ ಆಗಿ ಎಷ್ಟು ಡಿವಿಡೆಂಡ್ ಕೊಡ್ತಾ ಇದ್ದಾರೆ? 30,000 into 100 into 10%. ಸೊ ದ ಆನ್ಸರ್ ಈಸ್ 3 lakh. ಸೊ ಪಾರ್ ಪ್ರೀಮಿಯಂ ಡಿಸ್ಕೌಂಟ್ ಎಲ್ಲ ಕೇಸ್ನಲ್ಲೂ ಡಿವಿಡೆಂಡ್ ಅಮೌಂಟ್ ಸೇಮ್ ಇರುತ್ತೆ. ಡಿವಿಡೆಂಡ್ ಈಸ್ 3 lakh. 3 lakh ಹೇಗೆ ಬಂತು? ನಂಬರ್ ಆಫ್ ಶೇರ್ಸ್ ಇಂಟು ಫೇಸ್ ವ್ಯಾಲ್ಯೂ ಇಂಟು ಗಿವನ್ ಪರ್ಸೆಂಟೇಜ್ ಆಫ್ ಡಿವಿಡೆಂಡ್. ಎಷ್ಟು ಪರ್ಸೆಂಟೇಜ್ ಡಿವಿಡೆಂಡ್ ಕೊಡ್ತಿದ್ದಾರೆ ಅಂತ ಪ್ರಾಬ್ಲಮಲ್ಲಿದೆ? 10% ಅಂತಿದೆ. ಅದೇ 10%ನ ಬರ್ಕೊಂಡಿದ್ದೀವಿ. ನೆಟ್ ಪ್ರೊಸೀಡಿಂಗ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಅದೇ ಥರನೇ ನಂಬರ್ ಆಫ್ ಶೇರ್ಸ್ ಬರ್ಕೊಳ್ಬೇಕು. ನಂಬರ್ ಆಫ್ ಶೇರ್ಸ್ 30,000 ಇಂಟು ಫೇಸ್ ವ್ಯಾಲ್ಯೂ ಬರ್ಕೊಳ್ಬೇಕು. ಫೇಸ್ ವ್ಯಾಲ್ಯೂ 100, ದೆನ್
ಪ್ರೀಮಿಯಮ್ ಇದ್ದರೆ ಆ್ಯಡ್ ಮಾಡಬೇಕು, ಡಿಸ್ಕೌಂಟ್ ಇದ್ದರೆ ಲೆಸ್ ಮಾಡಬೇಕು. ನಾವೀಗ ಮಾಡ್ತಿರೋದು ಫಸ್ಟ್ ಕೇಸು ಪಾರ್ ಅಂತಂದರೆ ಫೇಸ್ ವ್ಯಾಲ್ಯೂಯಲ್ಲೇ ಇಶ್ಯೂ ಮಾಡ್ತಿದ್ದಾರೆ, ಅದೇ ರೇಟಿಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಆ್ಯಡು ಇಲ್ಲ, ಲೆಸ್ಸು ಇಲ್ಲ. 30,000 ಇಂಟು 100, 30,000 ಇಂಟು 100 ಮಾಡಿದಾಗ 30 ಲ್ಯಾಕ್ ಬರುತ್ತೆ. ಟೋಟಲ್ ಆಗಿ ಕಂಪ್ನಿಗೆ 30 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಸೊ ಈ 30 ಲಕ್ಷದಲ್ಲಿ ಏನಾದರೂ ಫ್ಲೋಟೇಷನ್ ಚಾರ್ಜಸ್ ಅಥವಾ ಕಾಸ್ಟ್ ಆಫ್ ಇಶ್ಯೂ ಕೊಟ್ಟಿದ್ದರೆ ಲೆಸ್ ಮಾಡಿ ಬರೀಬೇಕು. ಸೊ ಕಾಸ್ಟ್ ಆಫ್ ಇಶ್ಯೂ ಅನ್ನು ಪರ್ಸಂಟೇಜಲ್ಲಿ ಬೇಕಾದರೂ ಕೊಡ್ಬೋದು, ರುಪೀಸಲ್ಲಿ ಬೇಕಾದರೂ ಕೊಡ್ಬೋದು. ಪರ್ಸಂಟೇಜಲ್ಲಿ ಕೊಟ್ಟಿದ್ದರೆ 3% ಅಂತ ಕೊಟ್ಟರೆ ಇಲ್ಲಿ ಏನು ಆನ್ಸರ್ ಬಂದಿರುತ್ತೋ -3%. ರುಪೀಸಲ್ಲಿ ಕೊಟ್ಟರೆ ನೀವು ಕ್ಯಾಲ್ಕುಲೇಟ್ ಮಾಡಿ ಬರೀಬೇಕು. ನೋಡಿ, ದ ಕಾಸ್ಟ್ ಆಫ್ ಇಶ್ಯೂ ಈಸ್ 2 per share. ಇಶ್ಯೂ ಮಾಡಬೇಕಾದ್ರೆ ಒಂದು ಶೇರಿಗೆ 2 ರೂಪಾಯಿ ಖರ್ಚಾಗ್ತಾ ಇದೆಯಂತೆ. ಟೋಟಲ್ ಆಗಿ ಎಷ್ಟು ಶೇರ್ಸ್ ಇದೆ? 30,000 ಶೇರ್ಸ್ ಇದೆ. ಒಂದು ಶೇರಿಗೆ 2 ರೂಪಾಯಿ ಅಂತಂದರೆ 30,000 ಇಂಟು 2, 32ಲಿ 60,000 ರೂಪಾಯಿ ಖರ್ಚಾಗ್ತಾ ಇದೆ. 30 ಲಕ್ಷ ರೂಪಾಯಿ ಕಲೆಕ್ಟ್ ಆಗಿದೆ. 30,000 ಶೇರ್ಸ್ ಇತ್ತು, ಒಂದು ಶೇರಿಗೆ 100 ರೂಪಾಯಿ. ಕಲೆಕ್ಟ್ ಆಗಿರೋ ಅಮೌಂಟ್ 30 ಲಕ್ಷ, ಬಟ್ ಅದರಲ್ಲಿ 60,000 ರೂಪಾಯಿ ಇಶ್ಯೂ ಮಾಡಬೇಕಾದ್ರೆ ಖರ್ಚಾಗ್ತಾ ಇದೆ. ಹಾಗಾದರೆ ಕಂಪ್ನಿಗೆ ಉಳಿದಿರುವಂಥ ಅಮೌಂಟಿಗೆ ನೆಟ್ ಪ್ರೊಸೀಡಿಂಗ್ಸ್ ಅಂತ ಅಂತೀವಿ. ಕಂಪ್ನಿಗೆ ಎಷ್ಟು ಅಮೌಂಟ್ ಉಳಿತು? 30 ಲಕ್ಷದಲ್ಲಿ 60,000 ಹೋದರೆ ಉಳಿಯೋ ಅಮೌಂಟ್ ಎಷ್ಟು? 29,40,000. ಸೊ ಇದು ನೆಟ್ ಪ್ರೊಸೀಡಿಂಗ್ಸ್ ಆಗುತ್ತೆ. ಸೊ ಫಾರ್ಮುಲಾ D/NP ಇಂಟು 100, D 3 lakh divided by NP 29,40,000 into 100. So the final answer is 3 lakh divided by 29,40,000 into 100 ಮಾಡಿದಾಗ 10.20 ಬರುತ್ತೆ. ಸೊ ನೀವು ನೋಡಿ, ಫಾರ್ಮುಲಾದಲ್ಲೇ ಇಂಟು 100 ಬರ್ಕೊಂಡಿಲ್ಲ ಅಂತಂದರೆ 0.10 ಬರುತ್ತೆ. ಆಮೇಲೆ ಇಂಟು 100 ಮಾಡಿ ಬರೀಬೇಕು. ಹೇಗೆ ಮಾಡಿದ್ರು ಒಂದೇ. ಫಾರ್ಮುಲಾದಲ್ಲೇ ಇಂಟು 100 ಬರ್ಕೊಂಡ್ರೆ ಡೈರೆಕ್ಟಾಗಿ ಆನ್ಸರ್ ಬರುತ್ತೆ. ಇಂಟು 100 ಬರ್ಕೊಳ್ತಾ ಇದ್ದರೆ ಏನೊಂದು ಆನ್ಸರ್ ಬಂದಿರುತ್ತೆ, ಲಾಸ್ಟಿಗೆ ಇಂಟು 100 ಮಾಡಿದ್ರೆ ಆಯಿತು. ಸೊ ಅಲ್ಲಿಗೆ ನಾವು ಪಾರ್ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ಒಂದು ವೇಳೆ ಪ್ರೀಮಿಯಮಲ್ಲಿ ಇಶ್ಯೂ ಮಾಡ್ತಾ ಇದ್ದರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೆಕೆಂಡ್ ಕೇಸ್ 10% ಪ್ರೀಮಿಯಮ್ ಅಂದರೆ ಜಾಸ್ತಿ ಬೆಲೆಗೆ ಕೊಡ್ತಾ ಇದ್ದರೆ ಏನು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಏನಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಸೇಮ್, KP ಈಕ್ವಲ್ಸ್ D/NP ಇಂಟು 100. ಡಿವಿಡೆಂಡ್ ಎಲ್ಲ ಕೇಸ್ನಲ್ಲೂ ಸೇಮ್, ಡಿವಿಡೆಂಡ್ ಅಮೌಂಟ್ 3 lakh. ಬಟ್ NP ಈಗ ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದರೆ ಕಂಪ್ನಿಗೆ ಜಾಸ್ತಿ ಅಮೌಂಟ್ ಸಿಗುತ್ತೆ. NP ಹೇಗೆ ಫೈಂಡ್ ಔಟ್ ಮಾಡಬೇಕು? ಸೇಮ್ ಪ್ರೊಸೀಜರ್. ನಂಬರ್ ಆಫ್ ಶೇರ್ಸ್ ಬರ್ಕೊಳ್ಬೇಕು. ನಂಬರ್ ಆಫ್ ಶೇರ್ಸ್ 30,000 ಇಂಟು ಫೇಸ್ ವ್ಯಾಲ್ಯೂ ಬರ್ಕೊಳ್ಬೇಕು. ಫೇಸ್ ವ್ಯಾಲ್ಯೂ 100. ಪ್ರೀಮಿಯಮ್ ಅಂತಂದರೆ ಆ್ಯಡ್ ಮಾಡಬೇಕು, ಜಾಸ್ತಿ ಬೆಲೆಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಡಿಸ್ಕೌಂಟ್ ಅಂದರೆ ಕಮ್ಮಿ ಮಾಡಬೇಕು. ಸೊ ಎಷ್ಟು ಪರ್ಸೆಂಟೇಜ್ ಪ್ರೀಮಿಯಮ್ ಕೊಟ್ಟಿದ್ದಾರೆ? 10% ಪ್ರೀಮಿಯಮ್. ಸೊ ಪ್ಲಸ್ 10%. ಕ್ಯಾಲ್ಸಿಯಲ್ಲಿ ಇಷ್ಟನ್ನು ಒಂದೇ ಸರಿ ಬೇಕಾದರೂ ಸಿಂಪ್ಲಿಫೈ ಮಾಡ್ಬೋದು, ಬಟ್ ನಾನೊಂದು ಸ್ಟೆಪ್ ಎಕ್ಸ್ಟ್ರಾ ಮಾಡಿಸ್ತೀನಿ, ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ 30,000 ಶೇರ್ಸ್ ಇದೆ, ಬಟ್ ಜಾಸ್ತಿ ಪರ್ಸೆಂಟೇಜಿಗೆ ಇಶ್ಯೂ ಮಾಡ್ತಿದ್ದಾರೆ, ಜಾಸ್ತಿ ಬೆಲೆಗೆ. ಎಷ್ಟು ಜಾಸ್ತಿ ಬೆಲೆಗೆ? 10% ಜಾಸ್ತಿ ಬೆಲೆಗೆ. 100 ರೂಪಾಯಿ ಮುಖ ಬೆಲೆ ಇತ್ತು, ಫೇಸ್ ವ್ಯಾಲ್ಯೂ 100 ಇತ್ತು, ಪ್ಲಸ್ 10% ಅಂದರೆ 110 ರೂಪಾಯಿಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಟೋಟಲ್ ಆಗಿ ಎಷ್ಟು ಅಮೌಂಟ್ ಸಿಗುತ್ತೆ? 30,000 ಇಂಟು 110. ಸೊ ಟೋಟಲ್ ಆಗಿ ಸಿಗುವಂಥ ಅಮೌಂಟು ಕಂಪ್ನಿಗೆ 33 lakh ಅಮೌಂಟ್ ಸಿಕ್ಕತ್ತೆ. ಬಟ್ ಇಶ್ಯೂ ಮಾಡಬೇಕಾದ್ರೆ ಖರ್ಚಾಗ್ತಾ ಇದೆ. ಒಂದು ಶೇರಿಗೆ 2 ರೂಪಾಯಿ, 30,000 ಶೇರಿಗೆ 60,000 ರೂಪಾಯಿ ಖರ್ಚಾಗ್ತಾ ಇದೆ. ಸೊ 60,000 ರೂಪಾಯಿ ಎಲ್ಲ ಕೇಸಿಗೂ, ಪಾರಲ್ಲೂ 60,000, ಪ್ರೀಮಿಯಮಲ್ಲೂ 60,000, ಡಿಸ್ಕೌಂಟಲ್ಲೂ 60,000 ಬರುತ್ತೆ. 33 ಲಕ್ಷ ಅಮೌಂಟ್ ಕರೆಕ್ಟ್ ಆಗಿತ್ತು. 60,000 ರೂಪಾಯಿ ಕಾಸ್ಟ್ ಆಫ್ ದ ಇಶ್ಯೂ ಇದೆ. ಸೊ ಟೋಟಲ್ ಆಗಿ ಕಂಪ್ನಿಗೆ ಉಳಿದಿರುವಂಥ ಅಮೌಂಟು 33 ಲಕ್ಷದಲ್ಲಿ 60,000 ಹೋದರೆ 32,40,000 ರೂಪಾಯಿ. ಇದು ನೆಟ್ ಪ್ರೊಸೀಡಿಂಗ್ಸ್ ಆಗುತ್ತೆ. 32,40,000. ಸೊ ಡಿವಿಡೆಂಡ್ 3 lakh ಇದೆ. 3 lakh ಡಿವೈಡೆಡ್ ಬೈ 32,40,000 ಇಂಟು 100. 3 lakh divided by 32,40,000 into 100. So the final answer is 9.25. ಬರೋ ಆನ್ಸರನ್ನು ಪರ್ಸಂಟೇಜಲ್ಲಿ ಬರೀಬೇಕು. ಸೊ ಅಲ್ಲಿಗೆ ಪ್ರೀಮಿಯಮಲ್ಲಿ ನೋಡಿ, ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಪಾರಲ್ಲಿ ಏನು ಆನ್ಸರ್ ಬಂದಿರುತ್ತೋ ಆ ಆನ್ಸರ್ಗಿಂತ ಪ್ರೀಮಿಯಮ್ ಆನ್ಸರ್ ಯಾವಾಗಲೂ ಕಮ್ಮಿ ಇರುತ್ತೆ. ಪಾರ್ ಆನ್ಸರ್ಗಿಂತ ಡಿಸ್ಕೌಂಟಿನ ಆನ್ಸರ್ ಯಾವಾಗಲೂ ಜಾಸ್ತಿ ಬರಬೇಕು. ನೋಡಿ, ಪಾರ್ 10% ಬಂದರೆ ಡಿಸ್ಕೌಂಟಿನ ಆನ್ಸರ್ 10%ಗಿಂತ ಜಾಸ್ತಿ ಬಂದರೆ ನೀವು ಪ್ರಾಬ್ಲಮ್ ಮಾಡಿರೋ ಸರಿಯಾಗಿದೆ ಅಂತ. ಪಾರ್ಗಿಂತ ಪ್ರೀಮಿಯಮ್ ಆನ್ಸರ್ ಕಮ್ಮಿ ಬರಬೇಕು, ಪಾರ್ಗಿಂತ ಡಿಸ್ಕೌಂಟ್ ಆನ್ಸರ್ ಜಾಸ್ತಿ ಬರಬೇಕು. ನೆಕ್ಸ್ಟ್ ಕೇಸ್ 3 ಏನು ಕೊಟ್ಟಿದ್ದಾರೆ? 10% ಡಿಸ್ಕೌಂಟ್. ಸೊ
So the formula is KP equals D divided by NP into 100. So D means dividend. Dividend is same for the all case. So dividend 3 lakh ಇದೆ, divided by net proceedings. Net proceedings find out ಮಾಡೋದು ಹೇಗೆ? ನಂಬರ್ ಆಫ್ ಶೇರ್ಸ್ ಬರ್ಕೊಳ್ಬೇಕು 30,000 ಇಂಟು ಫೇಸ್ ವ್ಯಾಲ್ಯೂ ಬರ್ಕೊಳ್ಬೇಕು 100. ಡಿಸ್ಕೌಂಟ್ ಅಂದರೆ ಕಳಿಬೇಕು, ಕಮ್ಮಿ ರೇಟಿಗೆ ಇಶ್ಯೂ ಮಾಡ್ತಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಇದೆ? 10% ಡಿಸ್ಕೌಂಟ್ ಇದೆ. ಸೊ ಕಳೆದು ಬರೀತಾ ಇದ್ದೀನಿ ನಾನಿಲ್ಲಿ -10%. ಸೊ ಇಷ್ಟನ್ನು ಒಂದೇ ಸರಿ ಬೇಕಾದರೂ ಸಿಂಪ್ಲಿಫೈ ಮಾಡ್ಬೋದು. ನಾನು ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡ್ತಿದ್ದೀನಿ, 30,000 ಹಾಗೆ ಬರ್ಕೊಳ್ತಿದ್ದೀನಿ. ದೆನ್ 100 ರುಪೀಸ್ ಶೇರ್ಸ್ ಇತ್ತು, 10% ಕಮ್ಮಿ ಅಂತಂದರೆ 100 - 10% ಅಂತಂದರೆ 90 ರುಪೀಸಿಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಟೋಟಲ್ ಆಗಿ ಕಲೆಕ್ಟ್ ಆಗಿರುವಂಥ ಅಮೌಂಟು 27 ಲಕ್ಷ ರೂಪಾಯಿ ಅಮೌಂಟ್ ಕಲೆಕ್ಟ್ ಆಗಿದೆ. ಬಟ್ ಅದರಲ್ಲಿ 60,000 ರೂಪಾಯಿ ಎಕ್ಸ್ಪೆನ್ಸಸ್ ಇದೆ. 60,000 ರೂಪಾಯಿ ಎಕ್ಸ್ಪೆನ್ಸಸ್ಸನ್ನು ಕಳೆದಾಗ ಕಂಪ್ನಿಯಲ್ಲಿ ಉಳಿದಿರುವಂಥ ಅಮೌಂಟ್ ಎಷ್ಟು ಅಂತಂದರೆ 26,40,000. ನೆಟ್ ಪ್ರೊಸೀಡಿಂಗ್ಸ್ 26,40,000. ಸೊ KP ಹೇಗೆ ಮಾಡಬೇಕು? ಡಿವಿಡೆಂಡ್ 3 lakh ಡಿವೈಡೆಡ್ ಬೈ ನೆಟ್ ಪ್ರೊಸೀಡಿಂಗ್ಸ್ 26,40,000 into 100. So the final answer is 3 lakh divided by 26,40,000 into 100. So the final answer is 11.3%. 11.3%. ನಾನು ಆವಾಗಲೇ ಹೇಳಿದ್ದೆ, ಪಾರಿನ ಆನ್ಸರ್ಗಿಂತ ಪ್ರೀಮಿಯಮ್ನ ಆನ್ಸರ್ ಕಮ್ಮಿ ಬರಬೇಕು, ಕಮ್ಮಿ ಬಂದಿದೆ. ಪಾರ್ನ ಆನ್ಸರ್ಗಿಂತ ಡಿಸ್ಕೌಂಟ್ನ ಆನ್ಸರ್ ಜಾಸ್ತಿ ಬರಬೇಕು, ಜಾಸ್ತಿ ಬಂದಿದೆ. ನೋಡಿ, ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ಇದರಲ್ಲಿ ಇನ್ನೇನು ಬೇರೆ ಥರ ಕೇಳ್ತಾರೆ ಅಂತಂದರೆ, ಕಾಸ್ಟ್ ಆಫ್ ಇಶ್ಯೂ ರುಪೀಸಲ್ಲಿ ಕೊಡೋ ಬದಲು ಪರ್ಸೆಂಟೇಜಲ್ಲಿ ಬೇಕಾದರೂ ಕೊಡ್ಬೋದು. ಪರ್ಸೆಂಟೇಜಲ್ಲಿ ಕೊಟ್ಟರೆ ಡಿವಿಡೆಂಡಲ್ಲಿ ಯಾವುದೇ ಥರ ಎಫೆಕ್ಟ್ ಆಗಲ್ಲ. ನೆಟ್ ಪ್ರೊಸೀಡಿಂಗ್ಸ್ ಮಾಡಬೇಕಾದ್ರೆ ಈಗ ನೋಡಿ, -60,000 ಮಾಡಿದ್ರಿ, ಪರ್ಸೆಂಟೇಜ್ ಕೊಟ್ಟಿದ್ರೆ -3% ಕೊಟ್ಟರೆ -3%. ದೆನ್ ಪ್ರೀಮಿಯಮಲ್ಲಿ ಅದೇ ಥರನೇ ಏನು ಲಾಸ್ಟ್ ಸ್ಟೆಪ್ಪಲ್ಲಿ 33 lakh -60,000 ಮಾಡುವಲ್ಲಿ 33 lakh -3%. ದೆನ್ ಡಿಸ್ಕೌಂಟಲ್ಲಿ ಅದೇ ಥರನೇ 27 lakh -3%. ಪರ್ಸೆಂಟೇಜಲ್ಲಿ ಕೊಟ್ಟರೆ ನೆಟ್ ಪ್ರೊಸೀಡಿಂಗ್ಸ್ ಫೈನಲ್ ಆನ್ಸರ್ ಏನು ಬರುತ್ತೋ ಅದರ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಆ ಪರ್ಸೆಂಟೇಜ್ ಅಮೌಂಟನ್ನು ಕಳೆದ್ರೆ ಆಯಿತು. ಸೊ ಈ ಥರದಲ್ಲಿ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಪ್ರಾಬ್ಲಮನ್ನು ನೀವು ಮಾಡಬೇಕಾಗತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.